ನಮಸ್ಕಾರ. ಗೆರಿಲ್ಲಾ ಯುದ್ಧ ಏಕೆ ಮತ್ತು ಹೇಗೆ? ಎರಡು ಬಣಗಳ ನಡುವೆ ನಡೆಯುವ ಕದನಗಳಲ್ಲಿ ಹಲವಾರು ಬಗೆಗಳಿದ್ದಾವೆ. ಅವುಗಳಲ್ಲಿ ಗೆರಿಲ್ಲಾ ಯುದ್ಧ ಕೂಡ ಒಂದು. ಗೆರಿಲ್ಲಾ ಯುದ್ಧ ಸಾಂಪ್ರದಾಯಿಕ ಸೇನಾ ಯುದ್ಧದ ತಂತ್ರಗಳಿಗಿಂತ ಬೇರೆಯದೇ ಆಗಿದೆ. ಇದು ಒಂದು ರೀತಿಯ ಅಸಮಾನ ಅಂದರೆ ಅಸಿಮೆಟ್ರಿಕ್ ಯುದ್ಧ ಪದ್ಧತಿ. ಇದು ಸಾಮಾನ್ಯವಾಗಿ ಸಣ್ಣದಾದಂಥ ಚುರುಕಾದ ಹಾಗೂ ಸ್ಥಳೀಯವಾಗಿ ಸಂಘಟಿತ ಪಡೆಗಳು ದೊಡ್ಡ ಮತ್ತು ಸುಸಜ್ಜಿತ ಸೇನೆಯ ವಿರುದ್ಧ ಹೋರಾಡತಕ್ಕಂಥ ಒಂದು ವಿಧಾನ ಆಗೈತೆ. ಕೆಲವರು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಗೆರಿಲ್ಲಾ ಯುದ್ಧ ತಂತ್ರದ ಪಿತಾಮಹ ಅಂತ ಗುರುತಿಸ್ತಾರೆ. ಅವರು ಈ ತಂತ್ರವನ್ನು ಗಣಿಮಿ ಕಾವ ಅಂತ ಕರಿತಾ ಇದ್ರು ಅಂತ ಕೂಡ ಹೇಳಲಾಗ್ತದೆ. ಮೊಘಲರ ಮತ್ತು ಬಿಜಾಪುರ ಸುಲ್ತಾನರ ಬೃಹತ್ ಸೈನ್ಯವನ್ನು ಸೋಲಿಸೋದಕ್ಕೆ ಅವರು ಶಿವಾಜಿ ಮಹಾರಾಜರು ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಬೆಟ್ಟಗುಡ್ಡಗಳನ್ನ ಬಳಸಿಕೊಂಡು ಜಯಗಳಿಸಿದ್ರಂತ ಕೂಡ ಹೇಳಲಾಗ್ತಾ ಇದೆ. ಇದೇ ತಂತ್ರಗಳಿಂದ ಜಯಗಳಿಸಿದ್ದಕ್ಕೆ ಇತಿಹಾಸದಲ್ಲಿ ಕೆಲವು ದಾಖಲೆಗಳು ಕೂಡ ಸಿಗ್ತವೆ. ಗೆರಿಲ್ಲಾ ಅಂತಕ್ಕಂಥ ಪದ ಸ್ಪ್ಯಾನಿಷ್ ಭಾಷೆಯಿಂದ ಬಂದಿದ್ದು, ಇದಕ್ಕೆ ಸಣ್ಣ ಯುದ್ಧ ಅಂತ ಅರ್ಥ ಇದೆ. ಸಣ್ಣ ಕದನ ಎನ್ನುವ ಅರ್ಥ ಕೂಡ ಇದೆ. ಈ ಪದ ಮೊದಲಿಗೆ ವ್ಯಾಪಕವಾಗಿ ಬಳಕೆಯಾಗಿದ್ದು ಪೆನಿನ್ಸುಲರ್ ವಾರ್ಸ್ ಅಂದರೆ ಸಾಮಾನ್ಯ ಸಂಖ್ಯೆ 1808ರಿಂದ 1814ರ ನಡುವೆ ನಡೆದ ಪೆನಿನ್ಸುಲರ್ ವಾರ್ ಸಮಯದಲ್ಲಿ. ಈ ಸಮಯದಲ್ಲಿ ಸ್ಪೇನ್ನ ಜನ ನೆಪೋಲಿಯನ್ ಬಾನಪಾರ್ಟೆಯ ಫ್ರೆಂಚ್ ಸೇನೆಯ ವಿರುದ್ಧ ಸಣ್ಣ ಸಣ್ಣ ಗುಂಪುಗಳಾಗಿ ಹೋರಾಡಿ ಆಕಸ್ಮಿಕ ದಾಳಿ ಮಾಡಿ ಅಡಗು ತಂತ್ರಗಳನ್ನು ಬಳಸಿ ಅಡಗಿಕೊಳ್ತಕ್ಕಂಥ ತಂತ್ರಗಳನ್ನು ಬಳಸಿ ಪ್ರತಿರೋಧವನ್ನು ತೋರಿಸ್ತಾರೆ. ಇದೇ ಗೆರಿಲ್ಲಾ ಯುದ್ಧದ ಪ್ರಾರಂಭಿಕ ಮಾದರಿಯಾಗಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಂತೆ. 1824ರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಗೆರಿಲ್ಲಾ ತಂತ್ರಗಳನ್ನು ಬಳಸಿದ್ಲು ಅಂತೇಳಿ ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಧನದ ನಂತರ ಸಂಗೊಳ್ಳಿ ರಾಯಣ್ಣ ಕೂಡ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ರೀತಿಯ ಕದನವನ್ನು ಮುಂದುವರಿಸ್ತಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಕಚೇರಿಗಳನ್ನು ಸುಡೋದು ಮತ್ತು ಅವರ ಸೈನ್ಯದ ಮೇಲೆ ಅನಿರೀಕ್ಷಿತ ದಾಳಿ ಮಾಡುವ ಮೂಲಕ ಅವರಿಗೆ ನಡುಕವನ್ನು ಹುಟ್ಟಿಸಿರ್ತಾರೆ. 1834ರ ಕೊಡಗಿನ ಯುದ್ಧದಲ್ಲಿ ಕೂಡ ಕೊಡಗಿನ ಜನ ಬ್ರಿಟಿಷ್ ಸೈನ್ಯದ ವಿರುದ್ಧ ದಟ್ಟವಾದ ಕಾಡುಗಳಲ್ಲಿ ಅಡಗಿಕೊಂಡು ಗೆರಿಲ್ಲಾ ತಂತ್ರವನ್ನು ಬಳಸಿ ಯುದ್ಧವನ್ನು ನಡೆಸಿ ಬ್ರಿಟಿಷರಿಗೆ ಸವಾಲನ್ನು ಕೂಡ ಹಾಕಿರ್ತಾರೆ. ಗೆರಿಲ್ಲಾ ಯುದ್ಧದ ಮೂಲ ತತ್ವ ಏನಂದರೆ ಹಗೆಯ ಶಕ್ತಿಯನ್ನು ನೇರವಾಗಿ ಎದುರಿಸೋದಲ್ಲ, ಅದನ್ನು ನಿಧಾನವಾಗಿ ದುರ್ಬಲಗೊಳಿಸೋದು. ದೊಡ್ಡ ಸೇನೆ ಸಾಮಾನ್ಯವಾಗಿ ಶಸ್ತ್ರಾಸ್ತ್ರ, ಹಣಕಾಸು ಮತ್ತು ತಂತ್ರಜ್ಞಾನದಲ್ಲಿ ಬಹಳ ಬಲಿಷ್ಠವಾಗಿರ್ತೈತೆ ಮತ್ತು ಮುಂದುವರ್ತೈತೆ. ಆದರೆ ಗೆರಿಲ್ಲಾ ಪಡೆಗಳು ವೇಗ, ಭೂಪ್ರದೇಶ ಪರಿಚಯ, ಸ್ಥಳೀಯ ಜನರ ಬೆಂಬಲ ಮತ್ತು ಅಚ್ಚರಿ ದಾಳಿಯನ್ನು ಅಳವಡಿಸಿಕೊಂಡಿರ್ತವೆ. ಈ ಅಂಶಗಳನ್ನೇ ಅವು ಶಸ್ತ್ರಗಳಾಗಿ ಬಳಸ್ತವೆ. ಕಾಡು, ಬೆಟ್ಟ, ಕಣಿವೆ, ಗುಡ್ಡ ಪ್ರದೇಶಗಳು ಇವರ ಕಾರ್ಯಾಚರಣೆಗೆ ಅನುಕೂಲ ಒದಗಿಸ್ತವೆ. ದಾಳಿ ಮಾಡಿದ ನಂತರ ತಕ್ಷಣವೇ ಸ್ಥಳ ಬದಲಾಯಿಸ್ತಕ್ಕಂಥ ಹಿಟ್ ಅಂಡ್ ರನ್ ಅಂದರೆ ಹೊಡಿ ಮತ್ತು ಓಡೋಗುವಂತಕ್ಕಂಥ ವಿಧಾನವನ್ನು ಗೆರಿಲ್ಲಾ ಯುದ್ಧ ತಂತ್ರ ಮುಖ್ಯವಾಗಿ ಪರಿಗಣಿಸುತ್ತೆ. ಅದು ಮುಖ್ಯವಾದ ಲಕ್ಷಣ ಆಗಿದೆ. ಸಾಮಾನ್ಯವಾಗಿ ದೊಡ್ಡ ಸೈನ್ಯದ ವಿರುದ್ಧ ನೇರವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬೇಕಾದ್ರೆ ಸಣ್ಣ ಸೈನಿಕರ ಸಣ್ಣ ಗುಂಪುಗಳು ಅಥವಾ ಸಶಸ್ತ್ರ ನಾಗರಿಕರು ಈ ತಂತ್ರವನ್ನು ಬಳಸ್ತಾರೆ. ಇದರ ಮುಖ್ಯ ಉದ್ದೇಶ ಹಗೆಯನ್ನು ಸೋಲಿಸೋದಕ್ಕಿಂತ ಹೆಚ್ಚಾಗಿ ಅವರನ್ನು ದಂಡಿಸೋದು ಮತ್ತು ಅವರ ಮನೋಬಲವನ್ನು ಕುಂಚಲಾಗಿರುತ್ತೆ. ಗೆರಿಲ್ಲಾ ಯುದ್ಧದಲ್ಲಿ ಅಡಗುದಾಳಿ ಅಂದರೆ ಆಂಬುಷು, ಅಡಗಿ ಕುಳಿತು ಶತ್ರುವಿನ ಮೇಲೆ ಗೆರಿಲ್ಲಾ ಯುದ್ಧದಲ್ಲಿ ಅಡಗುದಾಳಿ ಬಹಳ ಮುಖ್ಯವಾದಂಥದ್ದು. ಅಡಗಿ ಕುಳಿತು ಶತ್ರುವಿನ ಮೇಲೆ ಹಠಾತ್ತಾಗಿ ದಾಳಿ ಮಾಡ್ತಕ್ಕಂಥದ್ದು. ಹೊಡೆದು ಅಂದರೆ ಹಿಟ್ ಅಂಡ್ ರನ್ನು ಅಂದರೆ ವೇಗವಾಗಿ ದಾಳಿ ಮಾಡಿ ಶತ್ರು ಹಾಗೆ ಚೇತರಿಸಿಕೊಳ್ಳೋದ್ರಲ್ಲಿ ಗುಡ್ಡಗಾಡು ಅಥವಾ ಕಾಡು ಪ್ರದೇಶದಲ್ಲಿ ಮರಿಯಾಗಿ ಬಚ್ಚಿಟ್ಕೊಳ್ಳೋದು. ಎರಡನೇದು ಸಂಚು ಹುಡ್ತಕ್ಕಂಥದ್ದು, ಇದನ್ನು ಸಬಟಾಜ್ ಅಂತ ಕರೀತಾರೆ. ಹಗೆಗಳ ಆಹಾರ ಸಾಮಗ್ರಿ, ಶಸ್ತ್ರಾಸ್ತ್ರ ಮಳಿಗೆ ಮತ್ತು ಸಂಪರ್ಕ ಸಾಧನಗಳನ್ನ ನಾಶಪಡಿಸೋದು ಇದರಲ್ಲಿ ಸೇರಿರ್ತದೆ. ಗೆರಿಲ್ಲಾ ಕದನ ನಡೆಸೋದಕ್ಕೆ ಸ್ಥಳೀಯ ಕಾಡು, ಬೆಟ್ಟ, ಗುಡ್ಡ ಮತ್ತು ಭೂಪ್ರದೇಶದ ಸಂಪೂರ್ಣ ಮಾಹಿತಿ ಬೇಕಾಗುತ್ತೆ. ಗೆರಿಲ್ಲಾ ಯುದ್ಧ ಯಶಸ್ವಿಯಾಗೋದಕ್ಕೆ 3 ಸೂತ್ರಗಳು ಅತ್ಯಗತ್ಯ. ಅಂದರೆ ಇದರಲ್ಲಿ ಗತಿಶೀಲತೆ ಮೊದಲನೇದು, ಮೊಬಿಲಿಟಿ, ಬಹಳ ವೇಗವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಾಲನೆಗೊಳ್ಳೋದು. ಎರಡನೇದು ಬೆರಗುಗೊಳಿಸ್ತಕ್ಕಂಥದ್ದು, ಅಂದರೆ ಶತ್ರುಗಳು ಹಗೆಗಳು ನಿರೀಕ್ಷಿಸಿದ ಸಮಯದಲ್ಲಿ ಮತ್ತು ಸ್ಥಳದಲ್ಲಿ ಅವ್ರನ್ನ ದಾಳಿ ಮಾಡೋದು. ಮೂರನೇದು ತಾಳ್ಮೆ, ನೇರ ಯುದ್ಧಕ್ಕೆ ಹೋಗದೆ ಹಾಗೆ ದಣಿಯೋ ತನಕ ವರ್ಷಾನುಗಟ್ಟಲೆ ಹೋರಾಟವನ್ನು ಮುಂದುವರಿಸ್ತಕ್ಕಂಥದ್ದು. ಇತಿಹಾಸದಲ್ಲಿ ಅನೇಕ ರಾಜಕೀಯ ಕ್ರಾಂತಿಗಳು ಮತ್ತು ಮುಕ್ತಿ ಬಿಡುಗಡೆಯ ಚಳವಳಿಗಳು ಕೂಡ ಗೆರಿಲ್ಲಾ ತಂತ್ರಗಳನ್ನು ಅಳವಡಿಸಿಕೊಂಡು ಮತ್ತು ಅನುಸರಿಸಿದ್ದು. ಚೀನಾದ ಕ್ರಾಂತಿಯಲ್ಲಿ ಮಾವೋ ಜೆಡಾಂಗೋ ಅವರು ಗೆರಿಲ್ಲಾ ಯುದ್ಧದ ತತ್ವಗಳನ್ನ ವ್ಯವಸ್ಥಿತವಾಗಿ ವಿವರಣೆ ನೀಡಿದರು. ಅವರ ಜನರ ಯುದ್ಧ ಅಂದರೆ ಪೀಪಲ್ಸ್ ವಾರ್ ತಂತ್ರ ಗ್ರಾಮೀಣ ಪ್ರದೇಶಗಳನ್ನ ಆಧಾರವಾಗಿ ಮಾಡಿಕೊಂಡು ನಗರಗಳನ್ನು ಸುತ್ತುವರಿಯುವ ನೀತಿಯನ್ನು ಒತ್ತಿ ಹೇಳಿತು. ಗೆರಿಲ್ಲಾ ಯುದ್ಧದಲ್ಲಿ ಜನರ ಗುಂಪಿನಲ್ಲಿ ಮೀನು ನೀರಿನಲ್ಲಿ ಈಜುವಂತೆ ಹೋರಾಟಗಾರರಿರಬೇಕಂತ ಮಾವೋ ಜೆಡಾಂಗೋ ವಿವರಿಸಿದ್ರು ಮತ್ತು ಆ ತತ್ವವನ್ನು ಜಾರಿಗೆ ತಂದಿದ್ರು. ಅಂದರೆ ಸಮಾಜದ ಬೆಂಬಲ ಇಲ್ಲದೆ ಈ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಇದೇ ರೀತಿಯಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಸಮಯದಲ್ಲಿ ವಿಯೆಟ್ ಕಾಂಗೋ ಅಮೆರಿಕನ್ ಪಡೆಗಳ ವಿರುದ್ಧ ಪರಿಣಾಮಕಾರಿಯಾದಂಥ ಗೆರಿಲ್ಲಾ ತಂತ್ರಗಳನ್ನು ಬಳಕೆ ಮಾಡಿತು.
ಕ್ಯೂಬಾದಲ್ಲಿ ಕ್ಯೂಬನ್ ರೆವಲ್ಯೂಷನ್ ಸಮಯದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಮತ್ತು ಶೇ ಗುವೆರವ ಪರ್ವತ ಮತ್ತು ಗುಡ್ಡ ಪ್ರದೇಶಗಳನ್ನ ಆಧಾರವಾಗಿರಿಸಿಕೊಂಡು ಸರ್ಕಾರದ ವಿರುದ್ಧ ಹೋರಾಡಿದರು. ಇಂದು ಜಗತ್ತಿನ ಉದ್ದಗಲಕ್ಕೆ ಸಣ್ಣ ದೇಶಗಳ ಅಥವಾ ಹೋರಾಟಗಾರರು ದೊಡ್ಡ ದೇಶಗಳ ದೊಡ್ಡ ರಾಷ್ಟ್ರಗಳ ಆಕ್ರಮಣವನ್ನು ಎದುರಿಸೋದಕ್ಕೆ ಈ ತಂತ್ರವನ್ನು ಬಳಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ದಟ್ಟ ಅರಣ್ಯಗಳಲ್ಲಿರುವ ನಕ್ಸಲೈಟ್ ಚಟುವಟಿಕೆಗಳು ಅಥವಾ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಸಾಮಾನ್ಯ ಜನ ನಡೆಸ್ತಕ್ಕಂಥ ಪ್ರತಿರೋಧದಲ್ಲಿ ಈ ತಂತ್ರದ ಛಾಯೆಯನ್ನು ನಾವು ಕಾಣಬಹುದು. ಸಾರಾಂಶವಾಗಿ ಗೆರಿಲ್ಲಾ ಯುದ್ಧ ದುರ್ಬಲ ಶಕ್ತಿಯವರು ಬಲಿಷ್ಠರ ವಿರುದ್ಧ ಬಳಸ್ತಕ್ಕಂಥ ಒಂದು ಕದನ ತಂತ್ರ ಆಗೈತೆ. ಇದು ಶಸ್ತ್ರಾಸ್ತ್ರಗಳಿಂದ ಹೆಚ್ಚಾಗಿ ಚಾತುರ್ಯ, ಸಮಯ ಸೂಚನೆ, ಭೂಪ್ರದೇಶದ ಜ್ಞಾನ ಮತ್ತು ಜನಬೆಂಬಲದ ಮೇಲೆ ಅವಲಂಬಿತ ಆಗಿರ್ತದೆ. ಇತಿಹಾಸ ತೋರಿಸಿರುವಂತೆ ಸಣ್ಣ ಗುಂಪುಗಳ ಸಂಘಟಿತ ಪ್ರತಿರೋಧ ಕೆಲವು ಸಲ ಮಹಾಸೇನೆಯನ್ನೇ ಸವಾಲು ಹಾಕುವ ಸಾಮರ್ಥ್ಯವನ್ನು ಒದಗಿಸಿಕೊಡ್ತವೆ. ಗೆರಿಲ್ಲಾ ಯುದ್ಧ ಕೇವಲ ಸೈನಿಕ ತಂತ್ರ ಅಲ್ಲ, ಅದು ರಾಜಕೀಯ ಮತ್ತು ಮನೋವೈಜ್ಞಾನಿಕ ಆಯಾಮಗಳನ್ನು ಕೂಡ ಒಳಗೊಂಡತ್ತೆ. ಜನರ ಬೆಂಬಲ ಇಲ್ಲದೆ ಈ ಯುದ್ಧ ಸಾಧ್ಯ ಇಲ್ಲ. ಸ್ಥಳೀಯರು ಆಹಾರ, ಮಾಹಿತಿ ಮತ್ತು ಆಶ್ರಯ ನೀಡೋದ್ರ ಮೂಲಕ ಗೆರಿಲ್ಲಾ ಪಡೆಗಳಿಗೆ ಸಹಾಯವನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ ಜನರ ಬೆಂಬಲವೇ ಇದಕ್ಕೆ ಮುಖ್ಯ ಶಾಸ್ತ್ರ ಮತ್ತು ಅಸ್ತ್ರ ಇರ್ತದೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಗೆರಿಲ್ಲಾ ಯುದ್ಧದ ಪರಿಣಾಮಗಳು ಬಹಳ ಸಂಕೀರ್ಣ, ಜಟಿಲಾಗಿರ್ತವೆ. ದೀರ್ಘಕಾಲದ ತಿಕ್ಕಾಟ, ಸಂಘರ್ಷ ನಾಗರಿಕ ಜನರಿಗೆ ಹಾನಿಯನ್ನು ಕೂಡ ಉಂಟು ಮಾಡ್ತದೆ. ಸ್ಪಷ್ಟ ಯುದ್ಧದ ತತ್ವಗಳು ಮತ್ತು ರೇಖೆಗಳಿಲ್ಲದ ಕಾರಣ ಗೊಂದಲ ಮತ್ತು ಅನಿಶ್ಚಿತತೆ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಇಂಥ ಸಂಘಟನೆಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದಕ ಸಂಘಟನೆಗಳು ಅಂತ ಗುರುತಿಸತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಗೆರಿಲ್ಲಾ ಇತಿಹಾಸದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ದೊಡ್ಡ ಸೇನೆಯ ವಿರುದ್ಧ ಸಣ್ಣ ಮಟ್ಟದ ಜನರ ಗುಂಪು ಹೋರಾಡೋದಕ್ಕಾಗಿ ರೂಪಿಸಿಕೊಳ್ತಕ್ಕಂಥ ಒಂದು ತಂತ್ರ. ಹೀಗೆ ಹಲವಾರು ಕಾರಣಗಳಿಂದ ಹಲವಾರು ಯುದ್ಧದ ವಿಧಾನಗಳು ರೂಪಿಸಲ್ಪಟ್ಟಿದ್ದಾವೆ. ಅವುಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.